ನಮಸ್ಕಾರ ಸ್ನೇಹಿತರೆ, MR ಲೈಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ KRCL ಅಂತಂದರೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಒಟ್ಟು 19 ಇಂಜಿನಿಯರ್ ಮತ್ತು ಆಫೀಸರ್ ವೇಕೆನ್ಸಿಗಳನ್ನು ಕಾಲ್ಫಾರ್ ಮಾಡಲಾಗಿದೆ. ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟಿರಬೇಕು, ಹಾಗೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಒಂದು ಹುದ್ದೆಯ ಮಾಹಿತಿಯನ್ನು ನೋಡ್ತಾ ಹೋದರೆ, ಮೊದಲಿಗೆ KRCL ವೇಕೆನ್ಸಿ ನೋಟಿಫಿಕೇಶನ್ ಪ್ರಕಾರ ಸಂಸ್ಥೆಯ ಹೆಸರು ಬಂದುಬಿಟ್ಟು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಈ ಒಂದು KRCL ಸಂಸ್ಥೆಯಿಂದ ಇಂಜಿನಿಯರ್ ಮತ್ತು ಆಫೀಸರ್ ಸೇರಿ ಒಟ್ಟು 19 ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ. ಸೊ ಜಾಬ್ ಲೊಕೇಶನ್ ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ ಬೇಲ್ಪುರ್ ಮತ್ತು ನವಿ ಮುಂಬೈದಲ್ಲಿ ಏನಪ್ಪ ಅಂದರೆ ನೀವು ಇದರ ಒಂದು ಜಾಬನ್ನು ಮಾಡ್ಬೋದು. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ ಸ್ಯಾಲ್ರಿ ಬಂದುಬಿಟ್ಟು 41,380 ರೂಪಾಯಿದಿಂದ ಹಿಡಿದು 76,660 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನಿಮಗೆ ನೋಟಿಫಿಕೇಶನ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ನೋಟಿಫಿಕೇಶನ್ಗಳು ಸಿಗುತ್ತೆ. ಈಗ ಇಲ್ಲಿ KRCL ಎಲಿಜಿಬಿಲಿಟಿ ಡೀಟೇಲ್ಸ್ ಮತ್ತು ವೇಕೆನ್ಸಿ ಕ್ವಾಲಿಫಿಕೇಷನ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಆಯಾ ಹುದ್ದೆಗೆ ತಕ್ಕಂತೆ ಕ್ವಾಲಿಫಿಕೇಷನ್ ಆಗಿರ್ಬೋದು, ಪೋಸ್ಟ್ಗಳಾಗಿರ್ಬೋದು, ಎಲ್ಲ ನಿಮ್ಮ ಮಾಹಿತಿ ನಿಮಗೆ ಸಿಗುತ್ತೆ. ಮೊದಲಿಗೆ ಪ್ರಾಜೆಕ್ಟ್ ಮ್ಯಾನೇಜರ್, ಇವರಿಗೆ 2 ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ. ಇವರಿಗೆ ಏನಪ್ಪ ಅಂದರೆ ಶೈಕ್ಷಣಿಕ ಅರ್ಹತೆ ಬಂದು BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು. ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ಇನ್ನೊಂದಿದೆ, ಇಲ್ಲಿ 7 ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ. ಈ 7 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕು. ನಂತರ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಇವರಿಗೆ 8 ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದ್ದು, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ BE ಅಥವಾ BTech ಅನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಹಾಗೆ ಇಲ್ಲಿ ಸೇಫ್ಟಿ ಆಫೀಸರ್, ಇವರಿಗೆ 2 ಹುದ್ದೆಗಳನ್ನು ಮೀಸಲಿಟ್ಟಿದ್ದು, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡಿಪ್ಲೊಮಾ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಸಾಕು, ಅಪ್ಲಿಕೇಶನ್ ಹಾಕ್ಬೋದು. ಸೊ ಹಾಗೆ ಇಲ್ಲಿ KRCL ಸ್ಯಾಲ್ರಿ ಮತ್ತು ಏಜ್ ಲಿಮಿಟೆಡ್ ಡೀಟೇಲ್ಸ್ಗಳನ್ನು ನೋಡ್ತಾ ಹೋದರೆ ನೋಡಿ, ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ ಸ್ಯಾಲ್ರಿ ಬಂದುಬಿಟ್ಟು 67,140 ರೂಪಾಯಿದಿಂದ ಹಿಡಿದು 76,600 ರೂಪಾಯಿವರೆಗೆ ಸಿಗುತ್ತೆ. ಹಾಗೆ ಏಜ್ ಲಿಮಿಟ್ ನೋಡಿ, 18ರಿಂದ 45 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್, ಇಲ್ಲಿ ನೋಡಿ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ ಸ್ಯಾಲ್ರಿ 50,060 ರೂಪಾಯಿಯಿಂದ 57,140 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 50 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಮಿನಿಮಮ್ 18ರಿಂದ 45 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ 41,380 ರೂಪಾಯಿದಿಂದ ಹಿಡಿದು 47,220 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಹಾಗೆ ಇಲ್ಲಿ ಸೇಫ್ಟಿ ಆಫೀಸರ್ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ ನೋಡಿ 41,380 ರೂಪಾಯಿದಿಂದ ಹಿಡಿದು 47,220 ರೂಪಾಯಿವರೆಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 18ರಿಂದ ಹಿಡಿದು ಮ್ಯಾಕ್ಸಿಮಮ್ 55 ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈಗ ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಹಾಗೆ PWBD ಜನರಲ್ ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಏನಪ್ಪ ಅಂದರೆ ವಾಕಿನ್ ಇಂಟರ್ವ್ಯೂ ಇರುತ್ತೆ. ಪ್ಲೇಸ್ ನಿಮಗೆ ಅಂದರೆ ಅಡ್ರೆಸ್ ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಆ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ಇಂಟರ್ವ್ಯೂನ ಕೊಡ್ಬೋದು. ನೋಡಿ, ಕರೆಕ್ಟಾಗಿ ಸ್ಥಳನ ನೋಡ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಕ್ಲಬ್, ಕೊಂಕಣ್ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, ಸೆಕ್ಟರ್ 40, ಸಿ ವುಡ್ಸ್ ವೆಸ್ಟ್, ನವಿ ಮುಂಬೈ 400706 ಆನ್ 26 ಮೇ 2026. ಈಗ ನಾನು ಏನು ಅಡ್ರೆಸ್ ಹೇಳಿದೆ ಅಲ್ಲಿ ನೀವು 26 ಮೇ 2026ಕ್ಕೆ ಹೋಗಿ ನಿಮ್ಮ ಒಂದು ಇಂಟರ್ವ್ಯೂನ ಕೊಡಬೇಕಾಗತ್ತೆ. ಹುದ್ದೆಗಳ ಹೆಸರು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇಂಜಿನಿಯರ್ ಮತ್ತು ಆಫೀಸರ್ ಅಂತ. ಈ ರೀತಿಯಾಗಿ ಒಟ್ಟು ಏನಪ್ಪ ಅಂದರೆ 19 ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ. ಇಲ್ಲಿ ವಾಕಿನ್ ಇಂಟರ್ವ್ಯೂ ಮೂಲಕ ನೀವು ಅಪ್ಲಿಕೇಶನ್ ಆಗ್ಬೋದು.
ಸೊ ಈಗ ಇದರ ಒಂದು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋದರೆ ನೋಟಿಫಿಕೇಶನ್ ಬಿಡುಗಡೆ ಆಗಿರುವಂಥ ದಿನಾಂಕ 7/5/2026ರಂದು ವಾಕಿನ್ ಇಂಟರ್ವ್ಯೂ ಇರುವಂಥ ದಿನಾಂಕ 26 ಮೇ 2026ಕ್ಕೆ ಇರುತ್ತೆ. ಯಾವ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಈ ಒಂದು ಜಾಬ್ ಮಾಡಲಿಕ್ಕೆ ಇಷ್ಟ ಇರುತ್ತೆ ಅವರು ಭೇಟಿ ನೀಡಿ ನಿಮ್ಮ ಒಂದು ಇಂಟರ್ವ್ಯೂವನ್ನು ನೀವು ಏನಪ್ಪ ಅಂದರೆ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ವಾಕಿನ್ ಇಂಟರ್ವ್ಯೂ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಯಾರು ಇಂಟರ್ವ್ಯೂ ಕೊಡಬೇಕಂತ ಇದ್ದೀರೋ ಅವರು 21 ಮೇ 2026ಕ್ಕೆ ಹೋಗಬೇಕಾಗತ್ತೆ. ಪ್ರಾಜೆಕ್ಟ್ ಇಂಜಿನಿಯರ್ ಹುದ್ದೆಗೆ 22 ಮೇ 2026ರಂದು ಇಂಟರ್ವ್ಯೂ ನಡೆಯುತ್ತೆ. ಹಾಗೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಯಾರು ಆಯ್ಕೆ ಆಗಬೇಕಂತ ಇದ್ದೀರೋ ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರೋ ಅವರು 25 ಮೇ 2026ಕ್ಕೆ ಭೇಟಿ ನೀಡಬೇಕಾಗತ್ತೆ. ನಂತರ ಸೇಫ್ಟಿ ಆಫೀಸರ್ ಈ ಹುದ್ದೆಯ ಒಂದು ವಾಕಿನ್ ಇಂಟರ್ವ್ಯೂ ಡೇಟ್ ಬಂದುಬಿಟ್ಟು 26 ಮೇ 2026 ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.